ನಮಸ್ಕಾರ ರೈತ ಬಂಧುಗಳೇ. ICAR ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ದಕ್ಷಿಣ ಇಲ್ಲಿ ಜುಲೈ 23, 2026ರಂದು ವೈಜ್ಞಾನಿಕ ಜೇನು ಕೃಷಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ತರಬೇತಿಯಲ್ಲಿ ರೈತರಿಗೆ ವೈಜ್ಞಾನಿಕ ಜೇನು ಸಾಕಾಣಿಕೆ ವಿಧಾನಗಳು, ಕಾಲೋನಿ ನಿರ್ವಹಣೆ, ಜೇನು ಉತ್ಪಾದನೆ ಕುರಿತು ಮಾಹಿತಿ ನೀಡಲಾಯಿತು. ಬನ್ನಿ ವೈಜ್ಞಾನಿಕ ಜೇನು ಸಾಕಾಣಿಕೆಯ ಪ್ರಮುಖ ವಿಧಾನಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಜೇನು ಸಾಕಾಣಿಕೆಗೆ ಸಾಮಾನ್ಯವಾಗಿ ತುಡುವೆ ಜೇನು ಅಥವಾ ಇಟಾಲಿಯನ್ ಜೇನು ತಳಿಗಳನ್ನು ಸಾಕಲಾಗುತ್ತದೆ. ಸ್ಥಳೀಯ ಹವಾಮಾನಕ್ಕೆ ಅನುಗುಣವಾಗಿ ತಳಿಗಳನ್ನು ಆಯ್ಕೆ ಮಾಡುವುದು ಉತ್ತಮ. ಆರೋಗ್ಯವಂತ ರಾಣಿ ಜೇನುನೊಣ ಹೊಂದಿರುವ ಬಲಿಷ್ಠ ಕಾಲೋನಿಯೇ ಸಾಕಾಣಿಕೆಯ ಮೂಲವಾಗಿದೆ. ವೈಜ್ಞಾನಿಕ ಜೇನು ಸಾಕಾಣಿಕೆಗೆ ಲ್ಯಾಂಗ್ಸ್ಟ್ರೋತ್ ಮಾದರಿಯ ಜೇನು ಪೆಟ್ಟಿಗೆಗಳನ್ನು ಬಳಸುವುದು ಸೂಕ್ತ. ಪೆಟ್ಟಿಗೆಗಳನ್ನು ಹೂಬಿಡುವ ಬೆಳೆಗಳ ಸಮೀಪ, ನೆರಳು ಹಾಗೂ ಶುದ್ಧ ನೀರಿನ ವ್ಯವಸ್ಥೆ ಇರುವ ಸ್ಥಳದಲ್ಲಿ ಇರಿಸಬೇಕು. ಪ್ರತಿ 7ರಿಂದ 10 ದಿನಗಳಿಗೊಮ್ಮೆ ಕಾಲೋನಿಯನ್ನು ಪರಿಶೀಲಿಸಿ ರಾಣಿ ಜೇನುನೊಣದ ಚಟುವಟಿಕೆ, ಮರಿಗಳ ಬೆಳವಣಿಗೆ ಹಾಗೂ ಆಹಾರದ ಲಭ್ಯತೆಯನ್ನು ಗಮನಿಸಬೇಕು. ಹೂವಿನ ಕೊರತೆಯ ಸಮಯದಲ್ಲಿ 1 ಭಾಗ ಸಕ್ಕರೆ ಹಾಗೂ ನೀರಿನ ದ್ರಾವಣವನ್ನು ಪೂರಕ ಆಹಾರವಾಗಿ ನೀಡಬಹುದು. ಪೆಟ್ಟಿಗೆ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಡುವುದು ಅತ್ಯಗತ್ಯ. ಮೇಣದ ಹುಳು, ಇರುವೆಗಳು ಹಾಗೂ ಮೈಟ್ನಂತಹ ಕೀಟಗಳ ನಿಯಂತ್ರಣಕ್ಕೆ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸುವುದು ಕಾಲೋನಿಯ ಆರೋಗ್ಯವನ್ನು ಕಾಪಾಡಬಹುದು. ಜೇನುಕೋಶಗಳ ಹೆಚ್ಚಿನ ಭಾಗ ಮೇಣದಿಂದ ಮುಚ್ಚಿದ ನಂತರವೇ ಜೇನು ಸಂಗ್ರಹಿಸಬೇಕು. ಸಂಗ್ರಹಿಸಿದ ಜೇನುತುಪ್ಪವನ್ನು ಸ್ವಚ್ಛವಾಗಿ, ಆಕರ್ಷಕ ಪ್ಯಾಕಿಂಗ್ ಮತ್ತು ಸರಿಯಾದ ಲೇಬಲಿಂಗ್ ಮೂಲಕ ಮಾರುಕಟ್ಟೆಗೆ ಪರಿಚಯಿಸಿದರೆ ಉತ್ತಮ ಆದಾಯವನ್ನು ಗಳಿಸಬಹುದು. ಜೇನು ಸಾಕಾಣಿಕೆಯು ರೈತರಿಗೆ ಹೆಚ್ಚುವರಿ ಆದಾಯ ತರುವುದರ ಜೊತೆಗೆ ಬೆಳೆಗಳಲ್ಲಿ ಪರಾಗಸ್ಪರ್ಶವನ್ನು ಹೆಚ್ಚಿಸಿ ಇಳುವರಿ ಮತ್ತು ಗುಣಮಟ್ಟವನ್ನು ಸುಧಾರಿಸುವ ಪರಿಣಾಮಕಾರಿ ಉಪಕಸುಬಾಗಿದೆ. ಸುಸ್ಥಿರ ಕೃಷಿಯತ್ತ ಹೆಜ್ಜೆ ಹಾಕಿ. ಧನ್ಯವಾದಗಳು.